ಕಾಂಗ್ರೆಸ್ನಲ್ಲಿ ಜೋರಾಯಿತು ಗ್ಯಾರಂಟಿ ಸ್ಕೀಮ್ ಅಭಿಯಾನ. ಕಾಂಗ್ರೆಸ್ ಶಾಸಕರು ನಾಯಕರಿಂದಲೇ ನೋ ಗ್ಯಾರಂಟಿ ಕ್ಯಾಂಪೇನ್. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಳಪೆ ಪ್ರದರ್ಶನ. ಜನರಿಗೆ ಗ್ಯಾರಂಟಿ ಯೋಜನೆಗಳ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಗ್ಯಾರಂಟಿ ಸ್ಕೀಮ್ ನಿಲ್ಲಿಸಲು ಆಗ್ರಹ. ಗ್ಯಾರಂಟಿ ಸ್ಕೀಮ್ ಅಗತ್ಯ ಇಲ್ಲ, ಜನ ತೀರ್ಮಾನ ಕೊಟ್ಟಿದ್ದಾರೆ. ಗ್ಯಾರಂಟಿ ಅಗತ್ಯತೆ ಬಗ್ಗೆ ಮಾಗಡಿ ಶಾಸಕ ಬಾಲಕೃಷ್ಣ ಪ್ರಶ್ನಿಸಿದ್ದಾರೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ನಿಲ್ಲಿಸುವುದೇ ಒಳ್ಳೆಯದು. ಗ್ಯಾರಂಟಿ ಸ್ಕೀಮ್ ನಿಲ್ಲಿಸಲು ಮೈಸೂರು ಪರಾಜಿತ ಅಭ್ಯರ್ಥಿ ಲಕ್ಷ್ಮಣ್ ಆಗ್ರಹ. ಗ್ಯಾರಂಟಿ ನಿಲ್ಲಿಸಲ್ಲ, ಸಿಎಂ ಸ್ಪಷ್ಟಪಡಿಸಿದ್ರು ಸುಮ್ಮನಾಗದ ಕೈ ನಾಯಕರು. ಈಗಾಗಲೇ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಬಹುಮತ ಪಡೆಯುವಲ್ಲಿ ವಿಫಲವಾಗಿದೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಜೋರಾಯಿತು ಗ್ಯಾರಂಟಿ ಸ್ಕೀಮ್ನ ಅಭಿಯಾನ. ಕಾಂಗ್ರೆಸ್ ಶಾಸಕರು ನಾಯಕರಿಂದಲೇ ಗ್ಯಾರಂಟಿ ಕ್ಯಾಂಪೇನ್ಗೆ ನೋ ಅಂತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಳಪೆ ಪ್ರದರ್ಶನ ತೋರಿದೆ. ಜನರಿಗೆ ಗ್ಯಾರಂಟಿ ಯೋಜನೆಗಳ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಎಂದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಗ್ಯಾರಂಟಿ ಸ್ಕೀಮ್ ನಿಲ್ಲಿಸಲು ಆಗ್ರಹಿಸಿದ್ದಾರೆ. ಗ್ಯಾರಂಟಿ ಸ್ಕೀಮ್ ಅಗತ್ಯ ಇಲ್ಲ, ಜನ ತೀರ್ಮಾನ ಕೊಟ್ಟಿದ್ದಾರೆ ಎಂದಿದ್ದಾರೆ. ಗ್ಯಾರಂಟಿ ಅಗತ್ಯತೆ ಬಗ್ಗೆ ಮಾಗಡಿ ಶಾಸಕ ಬಾಲಕೃಷ್ಣ ಪ್ರಶ್ನಿಸಿದ್ದು, ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ನಿಲ್ಲಿಸುವುದೇ ಒಳ್ಳೆಯದು ಎಂದಿದ್ದಾರೆ. ಗ್ಯಾರಂಟಿ ಸ್ಕೀಮ್ ನಿಲ್ಲಿಸಲು ಮೈಸೂರು ಪರಾಜಿತ ಅಭ್ಯರ್ಥಿ ಲಕ್ಷ್ಮಣ್ ಆಗ್ರಹಿಸಿದ್ದಾರೆ. ಗ್ಯಾರಂಟಿ ನಿಲ್ಲಿಸಲ್ಲ, ಸಿಎಂ ಸ್ಪಷ್ಟಪಡಿಸಿರು ಸುಮ್ಮನಾಗದ ಕೈ ನಾಯಕರು. ನೋಡಿ, ಯಾವುದೋ ಒಂದು ಅಸ್ತ್ರ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ. ಈಗ ಅದು ಕೈ ಹಿಡಿದಿಲ್ಲ ಅಂತಕ್ಕಂಥ ಮನವರಿಕೆ ಆಗಿದೆ. ನಮ್ಮ ವಿರೋಧಿಗಳು ಕೂಡ ಆ ಮಾತನ್ನು ಹೇಳಿದ್ದಾರೆ, ಗ್ಯಾರಂಟಿಗಳಿಂದ ಏನು ಪ್ರಯೋಜನ ಆಗಿಲ್ಲ ಇವರಿಗೆ ಅಂತೇಳಿ. ಈಗ ಅದನ್ನ ಪರಾಮರ್ಶೆ ಮಾಡ್ತಕ್ಕಂಥದ್ದು, ಚುನಾವಣೆ ಅಂದಮೇಲೆ ಪಟ್ಟು ಹಾಕ್ತಕ್ಕಂಥದ್ದು, ಒಂದು ಪಟ್ಟಲ್ಲಿ ಸರಿ ಹೋಗಲ್ಲ ಇನ್ನೊಂದು ಪಟ್ಟು ಹಾಕಬೇಕು ಅಂತಕ್ಕಂಥ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಖಂಡರುಗಳು. ಬಹುಶಃ ಅದನ್ನ ನಮ್ಮ ಶಾಸಕಾಂಗ ಪಕ್ಷ ಸಭೆ ಕರೆದಂಥ ಸಂದರ್ಭದಲ್ಲಿ ಇವೆಲ್ಲ ಚರ್ಚೆಗೆ ಬರ್ತವೆ. ಸರ್, ನೀವು ಹೇಳಿದ್ರಿ ಸರ್, ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಕೈ ಹಿಡಿಯಿಲ್ಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆ ವಿಚಾರವಾಗಿ ಸಿಎಂ ಹತ್ರ ಮಾತಾಡ್ತೀನಿ ಅಂತ ಕೂಡ ಹೇಳಿದ್ರು. ಈಗಲೂ ಅದೇ ಅಭಿಪ್ರಾಯದಲ್ಲಿ ನಾವಿದ್ದೀವಿ. ಯಾಕಂದ್ರೆ ಜನ ನಿಮ್ಮ ಗ್ಯಾರಂಟಿಗಳು ನಮ್ಗೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ತೀರ್ಪನ್ನು ಈ ಚುನಾವಣೆಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದು ಮುಂದುವರಿಸಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ಹೇಳಲಷ್ಟು ದೊಡ್ಡವನು ನಾನಲ್ಲ. ಅದಕ್ಕೆ ತೀರ್ಮಾನ ಮಾಡಲಿಕ್ಕೆ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಮಂಡಲ ಎಲ್ಲ ಇದೆ. ಅವರೆಲ್ಲ ಚರ್ಚೆ ಮಾಡಿ, ಪರಾಮರ್ಶೆ ಮಾಡಿ ಆಮೇಲೆ ತೀರ್ಮಾನ ತೆಗೆದುಕೊಂತಾರೆ.